ಫ್ರೆಂಡ್ಸ್, ಇವತ್ತು ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾಯಿದ್ದೆ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಸ್ವಲ್ಪ ದೇಹಕ್ಕೆ ತಂಪನ್ನು ಕೊಡ್ತದೆ. ಸೊ ಈ ವಾಟರ್ ಮೆಲನ್ ಜ್ಯೂಸಲ್ಲಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಅದ್ರ ಜೊತೆಗೆ ನಾನು ನಿಂಬೆಹಣ್ಣು ಮತ್ತು ಬೀಟ್ರೂಟನ್ನು ಮಿಕ್ಸ್ ಮಾಡಿ ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ವಾಟರ್ ಮೆಲನ್ ಜೊತೆ ನಿಂಬೆಹಣ್ಣು ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತದೆ. ಸೊ ಈಗ ನಾನು ವಾಟರ್ ಮೆಲನ್ ಕಟ್ ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಚೆನ್ನಾಗಿ ಆ ನಿಂಬೆಹಣ್ಣನ್ನೆಲ್ಲ ಹಿಂಡ್ಕೊಂಡಿದ್ದೀನಿ, ಸೋಸ್ಕೊಂಡು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಆನಂತರ ಬೀಟ್ರೂಟನ್ನು ಬೇಯಿಸ್ಬಿಟ್ಟು ಒಂದು ಬೀಟ್ರೂಟನ್ನು ನಾನು ಬೇಯಿಸಿದ್ದೀನಿ. ಅಂದರೆ ಒಂದು 5-7 ನಿಮಿಷ ಬೇಯಿಸ್ಕೊಂಡು ಆ ಒಂದು ಬೀಟ್ರೂಟನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾನು ಅದನ್ನು ಒಂದು 6-7 ಒಳಕೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾಯಿದ್ದೀನಿ ವಾಟ್ರ್ ಮೆಲನು, ನಿಂಬೆಹಣ್ಣು ಮತ್ತು ಬೀಟ್ರೂಟನ್ನು. ಸೊ ಈಗ ಈ ಥರ ಒಂದು ಜ್ಯೂಸು ರೆಡಿಯಾಗಿದೆ. ಸೊ ಕಲರ್ಫುಲ್ಲಾಗಿರ್ತಕ್ಕಂಥ ಒಂದು ವಾಟ್ರ್ ಮೆಲನ್ ಜ್ಯೂಸು ಈಗ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಂಡಿರ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ ಇದೆ, ಎಷ್ಟು ಪ್ಲೆಸೆಂಟಾಗಿದೆ ನೋಡಿ, ಕಲರ್ ಚೆನ್ನಾಗಿದೆ ಅಲ್ವಾ. ಸೊ ಈ ಥರ ಒಂದು ಜ್ಯೂಸನ್ನು ಮಾಡಿಬಿಟ್ಟು ಸೋಸ್ಕೊಂಡಾಗ ಬೀಟ್ರೂಟಲ್ಲಿ ಒಂದು ಫೈಬರ್ ಇರ್ತದೆ, ಅದೇ ಆ್ಯಕ್ಚುಲಿ ತೊಗೊಳ್ಬೋದು. ಸೊ ನಾನು ಜ್ಯೂಸ್ ಮಾಡಬೇಕು ಅಂತ ಇರೋದ್ರಿಂದ ಅದು ಏನು ಜಾಸ್ತಿ ಇದು ಬರೋದಿಲ್ಲ. ಮೇಲ್ಗಡೆ ಕ್ಲೀನಾಗಿ ಎಲ್ಲದನ್ನು ಸೋಸ್ಕೋಬೇಕು. ಸೋಸ್ಕೊಂಡಾಗ ಟೇಸ್ಟಿಯಾಗಿರ್ತಕ್ಕಂಥ ಒಂದು ವಾಟರ್ ಮೆಲನ್ ಜ್ಯೂಸು ರೆಡಿಯಾಗಿದೆ. ಸೊ ಇದಕ್ಕೆ ನಾನು ಸಕ್ಕರೆ ಏನು ಯೂಸ್ ಮಾಡ್ತಾಯಿಲ್ಲ. ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತೀನಿ. ಸರ್ವಿಂಗ್ ಕಪ್ಸ್ಗೆ ಹಾಕ್ಕೋಬೇಕಾದ್ರೆ ಯಾರಿಗೆ ಬೇಕು ಸ್ವೀಟು ಅಂತಂದರೆ ಅವ್ರಿಗೆ ಮಾತ್ರ ಈ ಥರ ಒಂದು ಜೇನುತುಪ್ಪ ಹಾಕಿ ಕೊಟ್ಟರೆ ವಿತೌಟ್ ಶುಗರು ಒಂದು ವಾಟರ್ ಮೆಲನ್ ಜ್ಯೂಸು ರೆಡಿಯಾಗಿದೆ. ಹೆಲ್ತಿ ಮತ್ತು ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಸೊ ಜೇನುತುಪ್ಪನ ಮತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬೇಸಿಲಿನ ಧಗೆಗೆ ಸೇವಿಸಲಿಕ್ಕೆ ಟೇಸ್ಟಿಯಾಗಿರುತ್ತದೆ. ಸೊ ಹೆಲ್ತಿಯಾಗಿರುತ್ತದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ ವಾಟರ್ ಮೆಲನ್ ಜ್ಯೂಸನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.